ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ, ನೋಡಿರಿ. ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಜನತೆಯ ಗೋಳು ಕೇಳುವವರು ಯಾರು? ಜಮಖಂಡಿ ಶಾಸಕರು ಮತಕ್ಷೇತ್ರ ಬಿಟ್ಟು ಹೋಗಿದ್ದಾರೆ. ಮುಧೋಳ ತಾಲೂಕಿನ ಶಾಸಕರು, ತೇರ್ದಾಳ ಮತಕ್ಷೇತ್ರದ ಶಾಸಕರು ಬಂದು ಜಮಖಂಡಿಯ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿದ ಜಮಖಂಡಿಯ ಜನತೆ. ಜಮಖಂಡಿಯ ಅಂಬೇಡ್ಕರ್ ಸರ್ಕಲ್ನಿಂದ ಜಂಬಗಿ ರಸ್ತೆಯು ಸಂಪೂರ್ಣವಾಗಿ ಧೂಳಮಯವಾಗಿದೆ. ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದ ಜನತೆ. ಧೂಳಿನಿಂದ ಅಸ್ತಮ, ನಗಡಿ, ಕೆಮ್ಮು ಹೀಗೆ ಹಲವಾರು ಕಾಯಿಲೆಯಿಂದ ಬಳಲುತ್ತಿರುವ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ. ಧೂಳಿನಿಂದ ಮುಕ್ತಿ ಯಾವಾಗ ದೊರೆಯುತ್ತಿದೆ ಗೊತ್ತಿಲ್ಲ, ಆದರೆ ಜಮಖಂಡಿ ಶಾಸಕರು ಕ್ಯಾರೆ ಮಾಡುತ್ತಿಲ್ಲ. ಅವರನ್ನು ನಾವುಗಳು ನೋಡಿಯೂ ಇಲ್ಲ ಎಂದ ಜನತೆ. ಧೂಳಿನಿಂದ ಮುಕ್ತಿ ದೊರೆಯಬೇಕಾದರೆ ಮುಧೋಳ ಹಾಗೂ ತೀರ್ದಾಳ ಮತಕ್ಷೇತ್ರದ ಶಾಸಕರು ಭೇಟಿ ನೀಡಿ ಧೂಳಿನಿಂದ ಮುಕ್ತಿ ದೊರಕಿಸಬೇಕು. ಜಮಖಂಡಿ ಶಾಸಕ ಹಾಗೂ ಮಾಜಿ ಶಾಸಕರ ನಡುವೆ ಒಬ್ಬರ ಮೇಲೆ ಮತ್ತೊಬ್ಬರ ಹೇಡಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ಜನತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ಬಾಗಲಕೋಟೆ. ತೊಂದರೆ ಆಗ್ಲಾಕತ್ತಾವ ಮತ್ತು ನಾವು ಧೂಳು ಜಾಸ್ತಿ ಸಾಕಾಗಿತ್ತು. 100 ಮೀಟರ್ ಒಳಗೂ ಹೊಂಟೈತ್ರಿ ಮನಿ ಒಳಗೆ, ಅದರಿಂದ ತ್ರಾಸ ಆಗ್ತೈತಿ. ಧರಣಿ ಅಂದ್ರಲ್ಲ, ಧರಣಿ ಯಾವ ರೀತಿ ಧರಣಿ? ರೋಡ್ ಬಂದ್ ಮಾಡ್ತಿರೋ, ಏನ್ ಕೈಲಿ ಇಡ್ತಿರೋ, ಏನ್ ರಾಲಿ ಕಾಲ್ ಹೊಡ್ತಿರೋ? ಕಾಂಜ್ ಗೀಜ್ ಏನು ಹಿಡಿಯೋದಿಲ್ರಿ. ನಾವು ರೋಡ್ ಧರಣಿ ನಮಗ್ ಸಮಸ್ಯೆ ಪರಿಹಾರ ಆಗೋ ಮಟ್ಟ ನಾವು ಬಿಡುದಿಲ್ಲ. ಏನ್ ಪರಿಹಾರ ಆಗೋದು? ನಮಗೆ ಡಾಂಬರ್ ಹಾಕ್ಬಿಡಿ ಅಥವಾ CC ರೋಡ್ ಅನ್ನ ಮಾಡ್ಬಿಡಿ. ಹಿಂಗ್ ಮಣ್ಣು ಹೋಗೋದು ಹೋದ್ರೆ ನಡೆಯುದಿಲ್ರಿ. SH ರೋಡ್ ರೀ, ಸ್ಟೇಟ್ ಹೈವೇ. ಧರಣಿ ಅಂದ್ರೆ ಯಾವ ರೀತಿ ಧರಣಿ ಮಾಡ್ತಿದ್ರ? ಯಾವ ರೀತಿ ಧರಣಿ ಮಾಡ್ತೀರಂದ್ರೆ ನಾವು ರೋಡ್ ಬ್ಲಾಕ್ ಮಾಡ್ತೇವ್ರಿ. ಈ ಅಂಬೇಡ್ಕರ್ ಸರ್ಕಲ್ ಹೋಗುವ ಗಾಡಿಗಳು, ಬಿಜಾಪುರ ರೋಡಿಗೆ ಹೋಗುವ ಆ ಗಾಡಿಗಳು ನಾವು ಬ್ಲಾಕ್ ಮಾಡಿಬಿಡ್ತೀವಿ. ಅದು ನಮಗೆ ಪರಿಹಾರ ಮುಟ್ಟು ಮಟ್ಟ ನಾವು ಬಿಡುವುದಿಲ್ಲ. ಏನ್ ಸಮಸ್ಯೆ ಐತಿ? ನಮ್ಮ ಹೆಸರು ಹನುಮಂತ ನಾಮೀರಿ, ವಾರ್ಡ 3 ನಂಬರ್ ಇರ್ತೈತಿ. ಇಲ್ಲಿ ಧೂಳ ಭಾಳ ಐತಿ. ಧೂಳಿಂದ ದವಾಖಾನೆ ರಥ ಸತ ಹೋಗಿ, ಹಾಗಾಗಿ 5 ವರ್ಷ ಆಯ್ತು ಧೂಳು ನೋಡಿ ನಮಗೂ ಹೊರಗಡೆ ಆಗಿದ್ರಿ. ಅದಕ್ಕೆ ನಮಗೆ ರೋಡ್ ಮಾಡಿಸ್ಕೊಳ್ಳೋರು ಯಾರು ಚಲೋ MLA ಇದ್ರೆ ನಮಗೆ ನೀವು ಹೇಳ್ರಿ. ತೇರ್ದಾಳ ಆಗಲಿ, ಮುಂದೆ ಮುಧೋಳ MLA ಶಾಸಕರಿಗೆ ಕೈ ಮುಗಿದು ಕೇಳ್ಕೊತೀನಿ, ರೋಡ್ ಬಂದು ನೀವು ಮಾಡಿಸ್ತೀನಿ. ಅಂದ್ರೆ ಜಮಖಂಡಿ ಶಾಸಕರು ಇಲ್ಲತ್ತೀರಿ? ಇಲ್ಲಿ ನಮಗೆ ಅವ್ರು ಗೊತ್ತಿಲ್ಲ ಯಾರು, ಯಾಕಂದ್ರೆ ಅವ್ರು ಇದ್ರಂದ್ರೆ ನಿಮ್ಮ ಕೈ ರೋಡ ಇರ್ತಿದ್ದಿಲ್ಲ. ಇಬ್ಬರು ಶಾಸಕರೊಳಗೆ ಒಟ್ಟು ಅವ್ನು ಬೇಯೋದು, ಇವ್ನು ಬೇಯೋದು, ಇದೇ ನಡೆದೈತಿ. ಮತ್ತು ಈ ರೋಡ್ ಯಾವಾಗ ಆಗೋದ್ರಿ? 5 ವರ್ಷ ಆಯ್ತು ನಾವು ದವಾಖಾನೆ ರಥ ಹಾಕಿ ಏನೇದಾಗ ಸಾಯ್ತೀವಿ. ಈ MLA ಅವ್ರಿಗೆ ಬೇಕಾದ್ರೆ ಬಂದು ಭೇಟಿ ಕೊಟ್ಟಿಲ್ಲ ಅಂದಾಗ ಇಲ್ಲಿ ಭೇಟಿ ಯಾರು ಇಲ್ರಿ. ಭೇಟಿ ಕೊಟ್ಟಿದ್ರೆ ನಾವ್ಯಾಕೆ ನಿಮ್ಮನ್ನೆಲ್ಲ ಕರೆಸಿ ಇಟ್ಟೆಲ್ಲ ಮಾಡೋದು ಕಡಿಮೆ ಏನಿತ್ತು. MLA ಇಲ್ಲ ಅಂದಾಗ ಇಲ್ರಿ. ಆದ್ರೆ ಜಮಖಂಡಿ ಬಿಟ್ಟು ತೇರ್ದಾಳ ಮತಕ್ಷೇತ್ರ ಶಾಸಕರು, ಮುಧೋಳ ಶಾಸಕರು ಬಂದು ಇಲ್ಲಿ ರೋಡ್ ಮಾಡಿಕೊಡ್ರಿ ಚಲೋ ಅಂತ. ಜಮಖಂಡ್ಯಾಗ ಏನು ಮಾಡಿದ್ರಿ? MLA ನಮ್ಗೆ ಗೊತ್ತೂ ಇಲ್ಲ ಅವ. ಮತ್ತು ಈ ರೋಡ್ ಈ ನಮೂನಿ ದೋಸ ಈ ನಮೂನಿ ಬಂದ್ರೆ ಹೆಂಗೆ? ನಾವು ಹೇಳಕ್ಕೆ 8 ವರ್ಷ ಆದ್ರಿ, 5 ವರ್ಷ ಆದ ಬರೀ ಇದನ್ನ ಕೇಳೋದಾಗ ರೋಡ್ ಸುಧಾರಣೆ ಆಗೋದು. ನೋಡ್ರಿ, ಎಲ್ಲ ಊರ್ಗಿಂತ ಹೆಚ್ಚು ನಮ್ಮ ಜಮಖಂಡಿನ ಕೆಟ್ಟ ಧೂಳು ಐತ್ರಿ. ಬೇರೆ ಊರ್ದಾಗ ಎಷ್ಟು ಸಿಸ್ಟಮ್ ಐತ್ರಿ, ಇಲ್ಲೇ ಮ್ಯಾಲೆ ಇದು ಕಡೆ ಹೋದ್ರೆ ಸಿಸ್ಟಮ್ ಐತಿ. ಮತ್ತು ರೋಡ್ ಕೇಳಂದ್ಲಿ ಅವ್ರು MLA ಅವ್ರಿಗೆ ಬೈತಾರು, ಇವ್ರಿಗೆ ಬೈತಾರು. ಬಟ್ ಇದೇ ಮಾಡ್ಕೋತಾದ್ರೆ ನಾವು ನೋಡ್ಬಾರ್ದು, ನಾವು ಸಾಯ್ತೀವಿ. ಯಾರಿಗೆ ಬೈತಾರು? ಮಾಜಿ ಶಾಸಕರು ಬೈತಾರು, ಯಾರು ಶಾಸಕರು? ಏನು ಅವ್ರವ್ರು ಇಬ್ಬರು ಅವ್ನು ಬೇಯೋದು, ಇವ್ನು ಬೇಯೋದು. ಇದಕ್ಕೆ ಹಿಂಗೆ ಮಾಡ್ಕೋತಾದ್ರೆ ಮತ್ತು ಸಾಯವ್ರು ಯಾರು ರೀ? ಕಂಪಲ್ಸರಿ ಟ್ಯಾಕ್ಸ್ ತುಂಬ್ತೀವಿ ರೀ, ಕಂಪಲ್ಸರಿ GST ತುಂಬ್ತೀವಿ. ಇಷ್ಟೆಲ್ಲ ಇದ್ದು ನಾವು ಧೂಳು ತಿನ್ಬೇಕು. ಸರ್ಕಾರ ನಿರ್ಧಾರ ಕರೆಕ್ಟ್ ತಗೋవాలి. ಬರೋಬ್ರಿ ಟ್ಯಾಕ್ಸ್ ಕಂಪಲ್ಸರಿ ತುಂಬ್ಕೋತಾರೆ, ಮತ್ತು ನಾವು ಅಡ್ಡಾಡ ತುಂಬ್ಕೋತಾರೆ. ಇದೆಲ್ಲ ತುಂಬ್ಕೊಂಡು ನಾವು ಮತ್ತು ಕಸ ಕೊಟ್ಟು ನಾವು ಧೂಳು ತಿನ್ಬೇಕು. ಧೂಳು ದವಾಖಾನೆ ರಥ ಹಾಕ್ತೀವಿ. ಜಮಖಂಡ್ಯಾಗ ಹೈಯೆಸ್ಟ್ ಧೂಳು ಐತಿ. ರೋಡ್ ಸುಧಾರಣೆ ಮಾಡಬೇಕಾಗಿತ್ತು. ಅದರ ಸಂಬಂಧ ಮುಧೋಳ ಶಾಸಕರು, ತೇರ್ದಾಳ ಶಾಸಕರು ಸುಧಾರಣೆ ಮಾಡಬೇಕು. ಮಾಡ್ಬೇಕು. ಮತ್ತು ಇಲ್ಲವ್ರು ಮಾಡಲಿಲ್ಲ ಅಂದ್ರೆ ಒಂದು ಹೊರಗಿನವ್ರು ಮಾಡ್ಕೊಳ್ಳೋದು ನಾನು ಆಸೆ ರೀ.